ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ನೋಡುವುದಾದರೆ ಇನ್ನು ಈ ಕಡೆ ನೋಡಿದ್ರೆ ಸ್ವಪ್ನ ಇನ್ನು ರಾಜ್ ಬಂದಿದ್ದ ನೋಡಿ. ಯಾಕೆ ರಾಜ್, ಏನಾಯ್ತು ಅಂತ ಕೇಳ್ತಿದ್ದಂಗೆ, ನಿನ್ಗೆ ಏನು ಅಷ್ಟೊಂದು ಹತ್ರ ಇರು, ಬರೋರ್ಗು ಕಾಯಿ ಅಂತ ರಾಹುಲ್ ಹೇಳ್ತಾ ಇರ್ತಾನೆ. ಆಗ ಏನಂತ ಹೇಳೋದು ಸ್ವಪ್ನ, ಹೇಳು. ಅಲ್ಲ, ಅವನಿಗೆ ಎಲ್ಲನೂ ಗೊತ್ತಿದೆ ಅವ್ರ ಅಮ್ಮನ ಬಗ್ಗೆ. ಯಾಕೋ, ಏನಾಯ್ತು ರಾಜ್ ಅಂತ ಕೇಳ್ತಾ ಇದ್ರೆ ಧನಲಕ್ಷ್ಮಿ ಅವರು, ಇನ್ನೇನು ಚಿಕ್ಕಮ್ಮ, ನೀನೇನು, ನಿನ್ನ ಬುದ್ಧಿ ಏನು ಅಂತ ಅವನಿಗೆ ಗೊತ್ತಿದೆ. ಯಾಕೆ ಈ ರೀತಿ ಹೇಳ್ತಿದ್ಯಾ ನೀನು? ಏಂತಕ್ಕಂದ್ರೆ ನೀನು ಅವನೊಬ್ಬನಿಗೋಸ್ಕರನೇ ಕೂಗ್ತಿದ್ಯಾ ಅನ್ನೋ ವಿಚಾರನೂ ಅವನಿಗೆ ಗೊತ್ತಿದೆ. ಎಷ್ಟೇ ಆದರೂ ಅಪ್ಪನ ನೀನು ಸೊಸೆ ಅಂತ ಒಪ್ಕೊಳ್ಳಲ್ಲ ಅಂತನೋ ಅವನಿಗೆ ಅರಿವಿದೆ ಅಂತ ಹೇಳ್ತಾ ಇರ್ತಾನೆ. ನೀನು ಕೂಗಿದ್ರೆ ಬಂದಿರೋನಲ್ವಾ, ಹಾಗೆ ಅಂತ ಹೇಳ್ತಿದ್ರೆ ಒಳ್ಳೆ ಪಾಠನೇ ಕಳಿಸಿದಾನೆ ಕಲ್ಯಾಣ್. ಅಣ್ಣನ ಜೀವನ ಹೀಗಾಗೋಗಿದೆ, ಮತ್ತೆ ನನ್ನ ಅಣ್ಣನ ಕರ್ಕೊಬಂದ್ರೆ ಎಲ್ಲಿ ಇವ್ರ ಹತ್ರ ಎಲ್ಲ ಮಾತನ್ನಿಸ್ಬೇಕಾಗುತ್ತೆ ಅಂತ ಮುಂಚೆನೇ ಯೋಚನೆ ಮಾಡಿದ್ದಾನೆ. ಗೊತ್ತಾಯ್ತಾ? ಅವನಿಗೆ ಆ ಅನಾಮಿಕನಿಂದ ಅವನ ಜೀವನನ ಹೇಗೆ ನಿರೂಪಿಸ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ಅವನಿಗೆ ಸರಿ ಹೋಗಿದೆ ಅಂತ ಅವ್ರ ಅಜ್ಜಿಯವರು ಹೇಳ್ತಾ ಇರ್ತಾರೆ. ಹೇಗೋ ಕವಿಯವರು ಹುಷಾರಾಗಿದ್ರೆ ಅಷ್ಟೇ ಸಾಕು ಅಂತ ಕಾವ್ಯನ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಎಲ್ಲದಕ್ಕೂ ಕಾರಣನೇ ಈ ಕಾವ್ಯ. ಏನೋ ಈ ಮನೆ ಮಕ್ಕಳೆಲ್ಲ ಆ ಕನಕ ಮನೆಗೇನೆ ದಾರೆ ಎರ್ದ್ಬಿಟ್ಟಿದೀವಿ ಅನ್ನೋ ಥರ ಇದೆ. ಎಲ್ಲ ಇಲ್ಲಿ ನೆಮ್ಮದಿಯಾಗಿ ಕುತ್ಕೊಂಡು ಆಸ್ತಿ ಅನುಭವಿಸ್ತಾ ಇರ್ತಾರೆ. ನನ್ನ ಮಗ ಮಾತ್ರ ಎಷ್ಟು ಕಾಸಿಲ್ದಿರ ಅದು ಏನು ಮಾಡ್ತಿದ್ದೋನೋ ಏನೋ. ನೀವೆಲ್ಲ ಆರಾಮಾಗಿದ್ರಲ್ಲಿ ನನ್ನ ಮಗನ ಪರಿಸ್ಥಿತಿ ಏನು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಇಷ್ಟೊತ್ತಲ್ಲಿನ ಅಯ್ಯೋ ಅದಕ್ಕೆಲ್ಲ ಯಾಕೆ ಯೋಚನೆ ಹೇಗಾದರೂ ಮಾಡಿ ಈ ಮನೆ ಜನರೆಲ್ಲ ಅವನಿಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಅಂತ ನಾಗವೇಣಿ ಹೇಳ್ತಾ ಇದ್ರು. ಏನು ಹೆಲ್ಪ್ ಮಾಡ್ತಾರೆ? ಮಾಡೋರಾಗಿದ್ರೆ ಈ ರೀತಿ ಇರ್ತಾ ಇರಲಿಲ್ಲ ನಾಗವೇಣಿ. ಕರ್ಕೊಬಂದು ಏನೋ ಕಾಡಿಬೇಡಿ ಆದರೂ ಮನೇಲಿ ಇರಿಸಿರೋರು ಅಂತ ಹೇಳ್ತಿದ್ದಂಗೆ ಅಷ್ಟೊತ್ತಿಗೆ ಸ್ವಪ್ನಂಗೆ ಕೋಪ ಇಲ್ದಿರೋದು ತಡ್ಕೊಳಕ್ಕಾಗ್ದಿರಾ, ಸಾಕು ನಿಲ್ಲಿಸ್ತೀರಾ ಆಂಟಿ, ನೀವೇನು ಈ ರೀತಿ ನನ್ನ ತಂಗಿ ಬಗ್ಗೆ ಎಲ್ಲ ಮಾತಾಡ್ತಿದ್ದೀರಾ? ನಾವು ಮತ್ತೆ ಕಾವ್ಯ ಏನೋ ಗಂಡಂದಿರು ಏನಂದ್ರು ಬಾಯಿ ಮುಚ್ಕೊಂಡು ಇರ್ತೀವಿ ಅಂತ ಅನ್ಕೊಂಡಿದ್ದೀರಾ. ಆದರೆ ನಮ್ಮ ಅಪ್ಪು ಹಂಗಲ್ಲ, ಸ್ವಾಭಿಮಾನಕ್ಕೆ ಅವಳು ಎದುರೋಳವಳು. ಗೊತ್ತಾಯ್ತಾ? ಅವಳಿಗೇನಾದ್ರೂ ಒಂಚೂರು ಹೆಚ್ಚು ಕಮ್ಮಿ ಆದರೆ ಅವಳು ಸುಮ್ಮನೆ ಬಿಡ್ತಾಳೆ ಅನ್ಕೊಂಡಿದ್ದೀರಾ? ನೀವೇನೇ ತ್ರಿಪುರ್ಲ್ ಹಾಕಿದ್ರು ಅವಳು ಹೇಗೆ ಉತ್ತರ ಕೊಡಬೇಕೋ ಹಾಗೆ ಉತ್ತರ ಕೊಡ್ತಾಳೆ. ನಮ್ಮ ಥರ ತಾಳ್ಮೆ ಅನ್ನೋದಿಲ್ಲ ಅವಳಿಗೆ ಅಂತ ಸ್ವಪ್ನನೂ ಹೇಳ್ತಾ ಇರ್ತಾಳೆ. ನೀನೇ ಕರೆಕ್ಟ್ ಕಣೆ ಕಾವ್ಯ, ನೀನು ಅವಾಗಲೇ ಹೇಳಿದ್ದು ನನಗೆ ಅರ್ಥ ಆಗಿರಲಿಲ್ಲ. ಹೀಗಾದರೂ ನನ್ನ ತಂಗಿ ಖುಷಿಯಾಗಿರ್ಲಿ ಅನ್ನೋ ನೀನು ಹೇಳ್ತಿದ್ದಲ್ಲ, ಅದೇ ಸರಿಯಾಗಿದೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇನ್ನು ರಾಜ್ ಸಹ ಅವನು ಹೇಳಿದ್ದು ಅದೇ ಒಂದೇ ಮಾತು ಚಿಕ್ಕಮ್ಮ. ಏನು ಅಂದರೆ, ನೀನು ನಿನ್ನ ಹೆಂಡ್ತಿನ 1 ವರ್ಷದಿಂದ ಒಪ್ಕೊಳ್ದೇ ಇರೋ ಈಗ ಒಪ್ಕೊಂಡಿದ್ಯಾ. ನಿಮ್ಮ ಅಮ್ಮನೂ ಸಹ ಅದೇ ರೀತಿ ಯೋಚನೆ ಮಾಡ್ತಾ ಇದ್ರು. ಈಗ ನಾನು ಅಪ್ಪನ ಕರ್ಕೊಬಂದ್ರೆ ಇನ್ನು ನಮ್ಮ ಮನೇಲಿ ಏನೇನು ರಾದಂತಗಳಾಗುತ್ತೋ. ಬೇಡ ಅಣ್ಣ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ ನೋಡಿ. ಅವನಿಗೂ ಬೇಜಾರಾಗಿ ಆ ವಿಚಾರನ ಎಲ್ಲರ ಮುಂದೆ ತಿಳಿಸ್ತಾ ಇರ್ತಾನೆ. ಇನ್ನೆಲ್ಲರಿಗೂ ಸಹ ಬೇಜಾರಾಗಿರುತ್ತೆ. ನೀವೇ ಅದಕ್ಕೂ ನೀನು ನೀನು ಹೆಂಡ್ತಿನೇ ಕಾರಣ ಅಂತ ಧನಲಕ್ಷ್ಮಿ ಅಲ್ಲಿಂದ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಇನ್ನು ಕವಿ ಕೆಲಸ ಹುಡ್ಕೊಂಡು ಹೋಗಿರ್ತಾನೆ. ನಾನು ಕವಿತೆಗಳನ್ನೆಲ್ಲ ರಚಿಸ್ತೀನಿ, ನಿಮ್ಗೆ ಬೇಕು ಅಂದರೆ ಹೇಳಿ, ನಾನೆಲ್ಲ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದಂಗೆ, ನನ್ನ ಹತ್ರ ಬೇಜಾರು ರಚನಾಕಾರರಿದ್ದಾರೆ, ಈಗ ವೇಕೆನ್ಸಿ ಯಾವುದು ಖಾಲಿ ಇಲ್ಲ, ನಾನು ಬೇಕು ಅಂದಾಗ ಫೋನ್ ಮಾಡ್ತೀನಿ ಅಂತ ಅಲ್ಲಿರೋ ಮ್ಯಾನೇಜರ್ ಹೇಳ್ತಾ ಇದ್ದೀನಿ ನೋಡಿ. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಹೊರಟಿರ್ತಾನೆ ಕವಿ. ಈ ಕಡೆ ನೋಡಿದ್ರೆ ಹೀಗೆ ಅಂತಕ್ಕೆ ಸಡನ್ನಾಗಿ ಕರ್ಕೊಂಡು ಹೋಗ್ತಾ ಇದೆಯಾ ನಾಗವೇಣಿ ಅಂತ ಕೇಳ್ತಾ ಇದ್ದಾಗೆ, ನೀನೇನು ಅಷ್ಟು ವರಿ ಮಾಡ್ಕೋಬೇಡ ಬಾ, ನಿನ್ನ ಮಗ ಹೇಗೆ ಬದುಕ್ತಿದ್ದಾನೆ ಅನ್ನೋದಾದ್ರೂ ನೀನು ನೋಡ್ಬೇಕಲ್ವಾ. ನೋಡಾದ್ಮೇಲಾದ್ರೂ ನಿನಗೆ ಬುದ್ಧಿ ಬರುತ್ತೆ, ಯಾರಿಗೆ ಯಾವ್ದ್ರಲ್ಲಿ ಇಡಬೇಕೋ ಎಷ್ಟರಲ್ಲಿ ಇಡಬೇಕೋ ಅಷ್ಟರಲ್ಲೇ ಇರಬೇಕು ಅಂತ. ಬಾ ಅಂತ ನಾಗವೇಣಿ ಧನಲಕ್ಷ್ಮಿನ ಕರ್ಕೊಂಡು ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಕಲ್ಯಾಣ್ ಆ ಕಡೆ ಯಾವುದೋ ಒಂದು ವಯಸ್ಸಾಗಿರೋ ಮುದ್ಕ ಬೊಂಬೆಗಳನ್ನೆಲ್ಲ ಮಾರ್ತಾ ಇರೋದನ್ನ ನೋಡಿ, ಈ ವಯಸ್ಸಲ್ಲೂ ಇವ್ರು ಇಷ್ಟು ಕೆಲಸ ಮಾಡ್ತಿದಾರಲ್ಲ ಅಂತ ಯೋಚನೆ ಮಾಡ್ತಿದ್ದಂಗೆ ಆ ವಯಸ್ಸಾಗಿರೋ ಮುದ್ಕ ಬಂದು ಪಕ್ಕದಲ್ಲಿ ಕೂತ್ಕೊಳ್ತಾ ಇದ್ರೆ, ಏನ್ ತಾತ, ನಿನ್ಗಿಷ್ಟು ವಯಸ್ಸಾಗಿದೆ, ಹೀಗೂ ನಿನ್ಗೆ ಈ ಕೆಲಸ ಎಲ್ಲ ಬೇಕಾ? ಏನಪ್ಪ ಮಾಡೋದು? ಹೊಟ್ಟೆಗೆ ಊಟ ಬೀಳ್ಬೇಕು ಅಂದರೆ ದುಡಿಲೇಬೇಕಲ್ವಾ? ನನ್ನ ಹೆಂಡತಿ ಅಲ್ಲಿ ಕಾವಲು ಕಾಯ್ತಾ ಇರ್ತಾಳೆ, ನನ್ನ ಗಂಡ ಇರ್ತಾನೆ ಅಂತ. ಈಗ ನಾನು ಏನೂ ಇಲ್ದಿರೋ ಬರೀ ಕೈಯಲ್ಲೋದ್ರೆ ಹೊಟ್ಟೆಗೆ ಹೇಗಪ್ಪ ಊಟ ಸಿಗುತ್ತೆ ಅಂತ ಹೇಳ್ತಿದ್ದಂಗೆ ಅದನ್ನ ನೆನೆಸ್ಕೊಂಡು
ಕವಿಗೂ ಸಹ ತುಂಬ ಬೇಜಾರಾಗ್ತಾ ಇರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಪ್ಪ, ಈ ವಯಸ್ಸಾಗಿದೆ, ಏನೂ ಮಾಡೋಕ್ಕಾಗಲ್ಲ. ನನ್ನ ಹೆಂಡತಿಗೋಸ್ಕರ ಆದರೂ ನಾನು ಕಷ್ಟ ಬೀಳಲೇಬೇಕಲ್ವಾ ಅಂತ ಹೇಳ್ತಿದ್ದಂಗೆ, ನೀವೇನು ವರಿ ಮಾಡ್ಕೋಬೇಡಿ ತಾತ, ನಾನು ನಿಮ್ಮ ಬೊಂಬೆಗಳನ್ನೆಲ್ಲ ಸೆಲ್ ಮಾಡಿ ಕೊಡ್ತೀನಿ. ಆ ಕಾಸು ನನಗೂ ಏನು ಬೇಡ, ನೀವೇ ತಗೊಂಡೋಗಿ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಯಾಕಪ್ಪ ಬಿಡಪ್ಪ, ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ರು. ಪರವಾಗಿಲ್ಲ ಕೊಡಿ ತಾತ ಅಂತ ಆ ಬೊಂಬೆಗಳನ್ನೆಲ್ಲ ಕತ್ತಿಗೆ ತಗ್ಲಾಕೊಂಡು ಎಲ್ಲ ಅಲ್ಲಿರೋ ಜನಗಳ ಹತ್ರ ಎಲ್ಲ ಮಾತಾಡಿ ಆ ಗೊಂಬೆಗಳನ್ನ ಮಾರ್ತಾ ಇರ್ತಾನೆ. ಅಷ್ಟೊತ್ತಿಗೆ ನಾಗವೇಣಿ ನೋಡ್ಬಿಟ್ಟು, ಒಬ್ಬ ಧನಲಕ್ಷ್ಮಿ, ನಿನ್ನ ಮಗ ನೋಡು ಏನು ಮಾಡ್ತಿದ್ದಾನೆ ನೋಡು ಅಂತ ತೋರಿಸ್ತಾ ಇದ್ದಂಗೆ ಧನಲಕ್ಷ್ಮಿಗೆ ಕವಿನ ನೋಡಿ ತುಂಬ ಶಾಕ್ ಆಗಿರುತ್ತೆ. ಅಲ್ಲಿ ರಾಜ್ಭೋಗನೆಲ್ಲ ಅನುಭವಿಸ್ತಾ ಇದ್ರೆ ಇಲ್ಲಿ ಕಲ್ಯಾಣ್ ನೋಡು ಎಷ್ಟು ತಾಪತ್ರ ಪಟ್ಟಿ ಕಷ್ಟಪಟ್ಟು ದುಡಿತಾ ಇದ್ದಾನೆ, ಇವನಿಗೂ ಅವನಿಗೂ ಎಷ್ಟು ಹೋಲಿಕೆ ಇದೆ ನೋಡು ಅಂತ ಹೇಳ್ತಿದ್ದಂಗೆ, ಏನು ಮಾಡ್ತೀಯಾ, ಹೀಗೋಗಿ ನೀನು ನಿನ್ನ ಮಗನ್ನ ಕರ್ಕೊಂಡು ಬರ್ತೀಯಾ? ಇಲ್ಲ ತಾನೆ, ಸ್ವಲ್ಪ ಇರು, ಈಗ ನೀನು ನೋಡಿದ್ರು ಅವ್ನು ಬರೋದಿಲ್ಲ, ರಾಜೇ ಕೂಗಿದಾಗೆ ಬಂದಿಲ್ಲ ಅಂದರೆ ನೀನು ಕೂಗಿದ್ರೆ ಬರ್ತಾನ ಅಂತ ಹೇಳ್ತಿದ್ದಂಗೆ ಇನ್ನು ನಾಗವೇಣಿ, ಈಗ ಏನು ಮಾಡೋಣ ಅಂತ್ಯಾ, ಏನು ಮಾಡೋಣ ಅಂತ ಕೇಳ್ತಿದ್ಯಾ? ಅಲ್ಲಿ ನೋಡಿದ್ರೆ ರಾಜು ಆಸ್ತಿ ಅಂತಸ್ತೆಲ್ಲ ಅನುಭವಿಸ್ತಾ ಇದ್ದಾನೆ. ಅದಲ್ದಿರ ಕಾವ್ಯನೇ ಆ ಮನೆಗೆ ರಾಣಿ ಅನ್ನೋ ಥರ ಆಡ್ತಿದ್ದಾಳೆ. ಅವ್ರನ್ನೆಲ್ಲ ನೀನು ಒಂದು ಗ್ರಿಪ್ಪಲ್ಲಿ ಇಟ್ಕೋಬೇಕು. ಅದಲ್ದಿರ ಈಗ ಗಾಂಧಾರಿ ಥರ ಬಟ್ಟೆ ಕಟ್ಕೊಂಡು ಕೂತಿದ್ದಾಳಲ್ಲ ನಿಮ್ಮ ಅಕ್ಕ, ಅವ್ರಿಗೂ ಬುದ್ಧಿ ಕಲಿಸ್ಬೇಕು. ಇನ್ನು ನಿಮ್ಮ ಅತ್ತೆ ಮಾವಂದಿರಿಗೆ ದೊಡ್ಡವರು ಅಂತ ಹೆಸರಿಕೊಂಡಿದ್ದಾರಷ್ಟೇ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಿಲ್ವಾ ಅಂತ ಹೇಳ್ತಿದ್ದಂಗೆ ಇನ್ನು ಧನಲಕ್ಷ್ಮಿಗೆ ಇಲ್ಲದೇ ಇರೋ ಸಲಹೆಗಳೆಲ್ಲ ಕೊಡ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಕವಿ ಆ ಗೊಂಬೆಗಳೆಲ್ಲ ಮಾರಿ ಅವ್ರಿಗೆ ಕಾಸು ಕೊಟ್ಟು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟಿರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ, ಬಂದ್ರಾ, ಬನ್ನಿ, ಯಾಕೆ ಕಳಾವತಿ, ನಿನಗೇನಾಯ್ತು? ನನಗೇನಾಯ್ತು ಅಂತ ಕೇಳ್ತಿದ್ದೀರಾ? ಅಲ್ಲಿ ಕೆಳಗಡೆ ನಡೆದಿರೋ ರಾದಂತಗಳಿಗೆ ನನಗೆ ಉಗಿಯಕ್ಕೆ ನೀವು ರೆಡಿಯಾಗಿ ಬಂದಿರ್ತೀರಲ್ವಾ, ಉಗಿರಿ ಅಂತ ಹೇಳ್ತಿದ್ದಂಗೆ, ನಾನು ಯಾಕೆ ನಿನಗೆ ಉಗಿಲಿ? ಆದರೂ ನೀನು ಹೇಳ್ತಾ ಇರೋದು ಸರಿನೇ, ನೀನೆಲ್ಲ ನಾನು ಉಗಿತೀನಿ ಅಂತ ನೀನೇ ಫಸ್ಟೇ ಕಾಂಪ್ರಮೈಸ್ ಆಗಿ ನನ್ನ ಮೇಲೆ ನೀನು ಆರೋಪ ಮಾಡೋ ಥರ ಮಾಡ್ತಾ ಇದೀಯಾ ಅಲ್ವಾ? ಹೌದು, ಏನು ಮಾಡೋದಕ್ಕಾಗುತ್ತೆ? ಅಲ್ಲ ಕಣ್ರಿ, ನೀವು ಹೋಗಿದ್ರಿ ನಿಮ್ಮ ತಮ್ಮನ್ನ ಕರ್ಕೊಂಡು ಬರ್ತೀನಿ ಅಂತ, ರಾಮನ್ ಮಾತು ಲಕ್ಷ್ಮಣ ತಪ್ಪದೇ ಇಲ್ಲ ಅಂತ ಎಲ್ಲ ಹೇಳ್ತಿದ್ವಿ. ಈಗೇನು ಕಲ್ಯಾಣ್ ಅವರು ನಿಮ್ಮ ಮಾತು ತಪ್ಪಿಬಿಟ್ಟು ಬರಲ್ಲ ಅಂತ ಹೇಳಿದ್ರಾ? ಈಗೇನು ಮಾಡಲಿ, ಹೇಗೋ ಅವನಿಗೊಂದು ಜೀವನ ಅಂತ ಸಿಕ್ಕಿದ್ರೆ ಅಷ್ಟೇ ಸಾಕು. ಈಗ ಇವರೆಲ್ಲರೂ ಅನ್ಕೊಳ್ತಿದಾರಲ್ಲ ಕಷ್ಟಪಡ್ತಿದ್ದಾನೆ ಅಂತ, ಅವನಿಗೂ ಒಂದು ಅರಿವಾಗ್ಲಿ, ಹೇಗಿದೆ ಕಷ್ಟ, ಹೇಗೆ ಬದುಕಬೇಕು ಅನ್ನೋದು ಗೊತ್ತಾದ್ರೂ ಪರವಾಗಿಲ್ಲ, ಆದರೂ ನಾನು ಸಹಾಯ ಮಾಡ್ತೀನಿ ನನ್ನ ತಮ್ಮನಿಗೆ ಅಂತ ಹೇಳ್ತಾ ಇದ್ದಂಗೆ, ರೀ ನಿಮ್ಗಾದ್ರೂ ಅರ್ಥ ಆಯ್ತಲ್ವಾ? ಆದರೆ ನನ್ನ ಮನಸ್ಸಲ್ಲಿರೋ ಭಾವನೆ ನಿಮಗೆ ಅರ್ಥ ಆಗಿದೆ, ಆದರೆ ನಾನು ಏನಕ್ಕೆ ಯೋಚನೆ ಮಾಡ್ತಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗಿಲ್ಲ. ಅದನ್ನು ಸಹ ಗೊತ್ತಾಗೋ ದಿವಸ ಬರುತ್ತೆ ಅಂತ ಕಾವ್ಯ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಕವಿ ಹಿಂತಿರುಗ್ತಾ ಇದ್ದಂಗೆ ಅಲ್ಲಿ ಬುಕ್ ಸ್ಟಾಲ್ ಸಿಕ್ಕೊಂಡಿರ್ತಾರೆ. ಅಲ್ಲಿ ನೋಡಿದ್ರೆ ಕಲ್ಯಾಣ್ ಬರ್ದಿರೋ ಬುಕ್ಕೆ ಅಲ್ಲಿ ಪ್ರಿಂಟೆಡ್ ಆಗಿರೋದನ್ನ ನೋಡಿ ಅವನ ಆ ಬುಕ್ನ ತಗೊಂಡು ಒಂದೇ ಉಸಿರಿಂದ ಓದ್ತಾ ಇರ್ತಾನೆ. ಈಗ ಧನಲಕ್ಷ್ಮಿ ಮತ್ತೆ ನಾಗವೇಣಿ ಇಬ್ರು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ಹೊರಟಿದ್ದಾರೆ. ಈಗ ಆ ಮನೇಲಿ ಏನಾದ್ರೂ ರಾಧಾಂತಗಳನ್ನ ಹುಟ್ಟಿಸ್ತಾರವ ಅಥವಾ ಮತ್ತೆ ರಾಜ್ ಮೇಲೆ ಆರೋಪ ಮಾಡ್ತಾರ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.